ಪ್ರಪಂಚದ ಕೋಟಿ ಕೋಟಿ ಜನರ ಜ್ಞಾನವನ್ನು ಅವರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಭಗವದ್ಗೀತೆ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆ ಬಗ್ಗೆ ಏನು ಹೇಳಿದ್ರು ಅನ್ನೋದು ಮೊದಲನೇ ಒಂದು ಪ್ಯಾರದಲ್ಲಿ ನಾನು ತಿಳಿಸಿದ್ದೇನೆ. ಭಗವದ್ಗೀತೆ ನನ್ನ ಹೃದಯವನ್ನು ಮುಟ್ಟಿದೆ. ಗೀತೆಯ ಶ್ಲೋಕಗಳು ನನ್ನ ಕಿವಿಯಲ್ಲಿ ಸದಾ ಧ್ವನಿಸುತ್ತಿರುತ್ತವೆ. ಭಗವದ್ಗೀತೆ ಒಂದು ಅಮೂಲ್ಯ ಗ್ರಂಥ. ಸತ್ಯದ ಶೋಧ, ಜ್ಞಾನದ ಸಂಪಾದನೆಗೆ ಭಗವದ್ಗೀತೆ ಒಂದು ಸರ್ವೋತ್ಕೃಷ್ಟವಾದ ಮಹಾನ್ ಭಂಡಾರ. ನನ್ನಲ್ಲಿ ನಿರಾಶೆ ಭಾವನೆಗಳು ಮೂಡಿದಾಗಲೆಲ್ಲ ಈ ಗ್ರಂಥ ನನ್ನ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಹೀಗೆಂದು ಸ್ವತಃ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥನ ನನ್ನ ಸತ್ಯಾನ್ವೇಷಣೆಯಲ್ಲಿ ಬರೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯ ಜೀವನದಲ್ಲೇ ಗೀತೆ ಸ್ಫೂರ್ತಿದಾಯಕವಾಗಿರುವಾಗ ಇದನ್ನು ಅಧ್ಯಯನ ಮಾಡುವವರು ಮನುವಾದಿಗಳು ಎಂದು ಹೇಳಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಏನಂತ ಕರಿಬೇಕು ಇವರಿಗೆ, ಯಾವ ಪದ ಕರಿಬೇಕು ಸಿದ್ದರಾಮಯ್ಯನವರಿಗೆ ನನಗಂತೂ ಅರ್ಥ ಆಗಲ್ಲ. ಯಾಕೆಂತಂದರೆ ಭಗವದ್ಗೀತೆ ಬಗ್ಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೇ ಇದನ್ನು ಒಪ್ಪಿರಬೇಕಾದ್ರೆ ಇವರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ, ಹುಚ್ಚುಚ್ಚು ಮಾತುಗಳು ಆಡ್ತಿದ್ದಾರೆ, ಅವರ ಘನತೆ ಗಾಂಭೀರ್ಯವನ್ನು ಕಳ್ಕೊತಾ ಇದ್ದಾರೆ. ಅದೇ ರೀತಿ ಹಿಂದೂ ಧರ್ಮ ಬರೀ ಮೂಢನಂಬಿಕೆಗಳ ತವರು ಎಂಬುದಾಗಿ ಕ್ರೈಸ್ತ ಪಾದ್ರಿಗಳು ಪ್ರಚಾರ ಮಾಡಿದ್ದ ಭಾವನೆ ಅದನ್ನು ಓದಿ ನನ್ನ ಮನಸ್ಸಿನಿಂದ ದೂರವಾಗಿದೆ. ಕ್ರೈಸ್ತ ಪಾದ್ರಿಗಳು ಭಗವದ್ಗೀತೆ ಬಗ್ಗೆ ಹೇಳಿದಂಥ ಮಾತಿಗೆ ಇದನ್ನು ಭಗವದ್ಗೀತೆ ಓದಿದ್ದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನಸ್ಸೇ ಪರಿವರ್ತನೆ ಆಗಿದೆ ಅಂತ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಭಾಳ ಏನೇನು ಭಾಷೆಗಳು ಬಳಸಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೆ ಮುಖ್ಯಮಂತ್ರಿಗಳ ಬಗ್ಗೆ. ನಾನು ಆ ಮಟ್ಟಕ್ಕೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ದೊಡ್ಡ ಮನುಷ್ಯರಾಗಿ, ಯಾಕೆಂದರೆ ಇವತ್ತು ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಭಗವದ್ಗೀತೆ ಒಂದು ವಿಶೇಷವಾದ ಕೃತಿ ಅಲ್ಲ. ಅದು ಕ್ರಿಶ್ಚಿಯನ್ ಆದಿಯಾಗಿ ಅನೇಕ ವ್ಯಕ್ತಿಗಳು ಇದನ್ನು ಮೆಚ್ಚಿದ್ದಾರೆ. ಅದನ್ನು ಅವರು ಪೂರ ಇವನ್ ನೆನ್ನೆ ನನ್ನ ಸಂಯುಕ್ತ ಕರ್ನಾಟಕ ಸಾಪ್ತಾಹಿಕ ಸೌರಭ ಇದರಲ್ಲಿ ನಾನು ನೋಡಿದೆ. ಅದರಲ್ಲಿ ಇಂಗ್ಲೆಂಡಿನಲ್ಲಿ ಹೃದಯ ಮುಟ್ಟಿದ ಭಗವದ್ಗೀತೆ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಇದನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಭಾಷಾಂತರ ಮಾಡಿದ್ದು ನೆನ್ನೆ ಓದಿದೆ ನಾನು. ಮತ್ತು ಅನೇಕ ಪುಸ್ತಕಗಳು ಓದಿದೆ ನಾನು ಭಗವದ್ಗೀತೆ ಶ್ಲೋಕಗಳನ್ನು. ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಏನೇ ಸಮಸ್ಯೆ ಇದ್ದರೂ ಕೂಡ ಭಗವದ್ಗೀತೆ ಮುಖಾಂತರ ಅದು ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋಷ್ಟು ವಿಶ್ವಾಸ ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಯಾರ್ಯಾರು ಭಗವದ್ಗೀತೆಯನ್ನು ಓದ್ತಾರೋ ಆ ಎಲ್ಲ ಕ್ರಿಶ್ಚಿಯನ್ರಿರ್ಬೋದು, ಮುಸಲ್ಮಾನರಿರ್ಬೋದು, ಅವರೆಲ್ಲರೂ ಕೂಡ ಭಗವದ್ಗೀತೆ ಬಗ್ಗೆ ತುಂಬ ಗೌರವನೂ ಬರುತ್ತೆ, ಅವ್ರ ಜೀವನವೂ ಕೂಡ ಸುಧಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಒಮ್ಮೆ ನಿಮ್ಗೆ ಅನುಕೂಲ ಆದರೆ, ನಿಮ್ಗೆ ಆಸಕ್ತಿ ಇದ್ದರೆ ಭಗವದ್ಗೀತೆ ಓದಿ ಆಗಲೂ ಕೂಡ ಈ ರೀತಿ ಭಾವನೆ ನಿಮ್ಮದಿದ್ದರೆ ನಾನೇನು ಮಾಡೋಕ್ಕೋಗಲ್ಲ. ಅದಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಬಗ್ಗೆ ನೀವು ಯಾರು ಅದನ್ನು ಓದ್ತಾರೋ, ಅದನ್ನು ಪಠನ ಮಾಡ್ತಾರೋ ಅಂಥವ್ರ ಬಗ್ಗೆ ನೀವು ಹೇಳಿರೋಂಥ ಮಾತು ನಂಗೆ ತುಂಬ ಬೇಸರ ಆಗಿದೆ. ದಯವಿಟ್ಟು ಓದಿ ಮತ್ತು ಭಗವದ್ಗೀತೆ ಇಡೀ ಮಾನವ ಕುಲಕ್ಕೇನೆ ಒಂದು ಅಭಿವೃದ್ಧಿ ಪಡಿಸೋ ದಿಕ್ಕಲ್ಲಿ, ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ವಿಶೇಷವಾದ ಒಂದು ಉದ್ಗ್ರಂಥ ಆಗಿರೋದ್ರಿಂದ ನೀವು ಕ್ಷಮೆ ಕೇಳಬೇಕು. ಈ ಕೊಟ್ಟಂಥ ಮನುವಾದಿಗಳು ಮಾತ್ರ ಇದನ್ನು ಓದ್ತಾರೆ, ಇದನ್ನು ತಿಳಿದುಕೊಳ್ತಾರೆ ಅನ್ನೋಂಥ ಮಾತನ್ನು ಹೇಳಿದಿರಿ. ಅದಕ್ಕೋಸ್ಕರ ನೀವು ರಾಜ್ಯದ, ದೇಶದ, ಪ್ರಪಂಚದ ಆ ಭಗವದ್ಗೀತೆಯ ಎಲ್ಲ ಧರ್ಮದ ಪ್ರಮುಖರಿಗೂ ಕೂಡ ನೀವು ಕ್ಷಮೆ ಕೇಳಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎರಡನೇದು, ಈ ಸ್ವರ್ಣವಳ್ಳಿ ಜಗದ್ಗುರುಗಳು ಇಲ್ಲಿ ಭಗವದ್ಗೀತೆ ಸಮಾರೋಪ ಅಭಿಯಾನ ಇಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಪ್ರಾಥಮಿಕ ಪಾಠಶಾಲೆಗಳಿಂದ ವಿಶ್ವವಿದ್ಯಾಲಯದ ತನಕ ಕೂಡ ಇದು ಪಠ್ಯಪುಸ್ತಕಗಳು ಸೇರಿಸಬೇಕು ಅನ್ನೋಂಥ ಮನವಿ ಮಾಡಿದಾಗ ಮಾನ್ಯ ಮಂತ್ರಿಗಳು ಶ್ರೀಯುತ ಕುಮಾರಸ್ವಾಮಿಗಳು ತಕ್ಷಣ ಅವ್ರ ವೇದಿಕೆಗೆ ಬಂದು, ನಾನು ಖಂಡಿತ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ, ಈ ಭಗವದ್ಗೀತೆಯನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸೋ ದಿಕ್ಕಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅವರು ಸುಮ್ಮನೆ ಕೂರಲಿಲ್ಲ. ಈ ಭಗವದ್ಗೀತೆಯನ್ನು
ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಪಠ್ಯಪುಸ್ತಕ ಮಾಡಬೇಕು ಅಂತ ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರ ಬರೆದರು. ಧರ್ಮೇಂದ್ರ ಪ್ರಧಾನ್ ಅವರು ಪತ್ರ ಬರೆದ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಶಿಕ್ಷಣ ಸಚಿವರು ಸುಮ್ಮನೆ ಕೂತಿಲ್ಲ. ಖಂಡಿತ ಕುಮಾರಸ್ವಾಮಿ ಅವರೇನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಭಗವದ್ಗೀತೆಯನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸೋದಕ್ಕಲ್ಲಿ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ. ನಾನು ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ಮತ್ತು ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಆದಷ್ಟು ಬೇಗ ಈ ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಉಳಿದಿದ್ದರೆಲ್ಲ ಅರ್ಜುನನ ಬಗ್ಗೆ ಏನೇನು ಭಗವದ್ಗೀತೆಯಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೇನೆ, ಅದು ನಿಮ್ಮ ಗಮನಕ್ಕೆ. ನಂಗಂದರೆ ಇನ್ನೊಂದು ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಈ ಒಂದು ಭಗವದ್ಗೀತಾ ಅಭಿಯಾನ 2025 ಏನು ಪೂಜ್ಯ ಸ್ವರ್ಣಗೊಳ್ಳಿ ಜಗದ್ಗುರುಗಳು ಶಿವಮೊಗ್ಗದಲ್ಲಿ ಮಾಡಿದ್ರು, ನಿರೀಕ್ಷೆಗೆ ಮೀರಿ ಯಶಸ್ವಿ ಆಯಿತು. ನೀವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಭಾಗವಹಿಸಿದ್ದೀರಿ, ನೋಡಿದ್ದೀರಿ. ಸುಮಾರು ಸಹಸ್ರಾರು ವಿದ್ಯಾರ್ಥಿನಿಯರು ಶಿವಮೊಗ್ಗ ನಗರ, ಜಿಲ್ಲೆ, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಶಾಲಾ ಮಕ್ಕಳಿಗೆ ಭಾಗವಹಿಸೋದಕ್ಕೂ ಹುರಿದುಂಬಿಸಿದಂಥ ಆಡಳಿತ ವರ್ಗದವರಿಗೆ ಮತ್ತು ಕಂಠಪಾಠ ಮಾಡಿಸಿ ಕಾರ್ಯಕ್ರಮದಲ್ಲಿ ಕಳಿಸಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ದುಡಿದಂಥ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಈ ರೀತಿ ಧರ್ಮದ ಕೆಲಸವನ್ನು, ಭಾರತೀಯ ಸಂಸ್ಕೃತಿಯನ್ನು ಪ್ರಚುರಪಡಿಸುವಂಥ ಕಾರ್ಯಕ್ರಮಗಳು ಬರೋಂಥ ದಿನಗಳು ನಾನು ಮಾಡಿದಾಗ ಅದಕ್ಕೆ ಸಹಕಾರ ಮತ್ತು ಸಹಭಾಗಿತ್ವ ಇರಲಿ ಅನ್ನೋಂಥ ಪ್ರಾರ್ಥನೆ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ನಿಮ್ಗೊಂದು ತಾಕತ್ತಿದ್ದರೆ ಭಗವದ್ಗೀತೆ ಬಗ್ಗೆ ಇಷ್ಟು ಹಗುರ ಮಾತಾಡ್ತಿರಲ್ಲ, ಕುರಾನ್ ಬಗ್ಗೆ ಮಾತಾಡಿ ನೋಡೋಣ. ತಾಕತ್ತಿಲ್ಲ ನನಗೆ ಗೊತ್ತು. ಕೇವಲ ಓಟಿನ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಿದ್ದಾರೆ. ಕುರಾನಲ್ಲೂ ಒಳ್ಳೆಯ ಅಂಶ ಇಲ್ಲ ಅಂತ ನಾನು ಹೇಳಲ್ಲ. ಭಗವದ್ಗೀತೆಯಲ್ಲಿ ಹೇಗಿದೆಯೋ ಕುರಾನಲ್ಲೂ ಹಾಗೆ ಇರುತ್ತೆ, ಬೈಬಲಲ್ಲೂ ಇರುತ್ತೆ. ಆದರೆ ಭಗವದ್ಗೀತೆ ಹಿಂದೂಗಳದು, ಹಿಂದೂ ಸಮಾಜದ್ದು ಅನ್ನೋಂಥ ಭಾವನೆ ಅವರಲ್ಲಿ ಇಟ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರು ಈ ರೀತಿ ಭಗವದ್ಗೀತೆ ಬಗ್ಗೆ ಬಹಳ ಮನುವಾದಿಗಳು ಮಾತ್ರ ಬಳಸುವಂಥ ಪದಗಳು ಹೇಳಿದ್ದಾರೆ. ಕುರಾನ್ ಬಗ್ಗೆ ಅದೇ ರೀತಿ ಬೈಬಲ್ ಬಗ್ಗೆ ಅವ್ರು ಮಾಡಿದ್ರೆ 1 ನಿಮಿಷ ಅವ್ರು ಮುಖ್ಯಮಂತ್ರಿಯಾಗಿ ಬಿಡಲ್ಲ. ಅವರು ಆ ಸಮಾಜ ಹಿಂದೂ ಸಮಾಜ ಎಲ್ಲರೂ ಕೂಡ ಸಹಿಷ್ಣುತೆಯಿಂದ ಹೋಗ್ತಾ ಇರೋಂಥ ಸಮಾಜ ಆಗಿರೋದ್ರಿಂದ ಅವರು ಸುಧಾರಿಸ್ಕೊತಾರೆ ಅಂತ ಒಂದೇ ಒಂದು. ಜೊತೆಗೆ ಮುಸಲ್ಮಾನರು ಓಟು ಈ ದಿಕ್ಕಲ್ಲಿ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅಂತ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅವರಿಗೆ ಕೊನೆಗಾಲ ಬಂದಿದೆ ಅಂತ ಅನೇಕರು ಮಾತಾಡ್ತಿದ್ದಾರೆ. ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊನೆಗಾಲ ಅಂತ ಮಾತ್ರ ಹೇಳಿದ್ದು. ಈ ಸಂದರ್ಭದಲ್ಲಾದರೂ ಕೂಡ ನಿಮ್ಮ ಇಡೀ ಜೀವನ ಹಿಂದೂ ಸಮಾಜವನ್ನು ಟೀಕೆ ಮಾಡೋದಕ್ಕೆ ಸಮಯ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಆದಮೇಲಂತೂ ಮುಸಲ್ಮಾನರು ಸಂತೃಪ್ತಿ ಪಡಿಸೋದ್ರಲ್ಲೇ ನಿಮ್ಮ ಇಡೀ ಮುಖ್ಯಮಂತ್ರಿ ಸ್ಥಾನನ ಸಮಯವನ್ನು ಕಳೆದ್ರಿ. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಹಿಂದುಳಿದವರಿಗೆ, ದಲಿತರಿಗೆ ನಾವು ಮಾಡ್ತೀವಿ ಅಂತ ಹೇಳಿದವರು ಏನೇನು ಮಾಡ್ದೇನೆ ಮುಸಲ್ಮಾನರು ಸಂತೃಪ್ತಿ ಮಾಡ್ಕೊತ ಬಂದ್ರಿ. ಹಾಗಾಗಿ ಈಗಲಾದರೂ ಕೂಡ ಇಷ್ಟು ದಿನ ಮಾಡಿದಂಥ ನಿಮ್ಮ ಏನು ಪಾಪದ ಕೆಲಸ ಏನಿದೆ ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಬಾಬ್ರಿ ಮಸೀದಿ ನಾವು ಕಟ್ತೀವಿ ಅನ್ನೋಂಥ ತೀರ್ಮಾನವನ್ನು ಕೆಲವು ಮುಸಲ್ಮಾನರು ಮಾಡ್ತಾ ಇರೋದು ಪತ್ರಿಕೆಗಳನ್ನ ನೋಡ್ತಾ ಇದ್ದೀವಿ. ಅದರದ್ದು ಗುದ್ಲಿ ಪೂಜೆಯನ್ನು ಕೂಡ ಮಾಡಿದ್ದೆಲ್ಲ ನಾವು ಪತ್ರಿಕೆ ಟಿವಿಗಳಲ್ಲಿ ನೋಡಿದ್ವಿ. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಬಾಬರ್ಗೂ ಈ ದೇಶಕ್ಕೂ ಏನು ಸಂಬಂಧ? ಮುಸಲ್ಮಾನರಲ್ಲಿ ಒಳ್ಳೊಳ್ಳೆ ಜನ ಇಲ್ವಾ? ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ವ್ಯಕ್ತಿಗಳು ಇಲ್ವಾ? ಮುಸಲ್ಮಾನರಲ್ಲಿ ಇದ್ದಾರೆ, ಅಂಥವ್ರ ಹೆಸರಿಡಿ. ನೀವೇನಾದ್ರು ಬಾಬರ್ ಹೆಸರಿನಲ್ಲೇನಾದರೂ ಕೂಡ ಒಂದು ಮಸೀದಿ ಮತ್ತೆ ಕಟ್ಟಿ ಅದಕ್ಕೆ ಬಾಬರಿ ಮಸೀದಿ ಅಂತ ಹೆಸರಿಟ್ಟರೆ ಯಾವ ಕಾರಣಕ್ಕೂ ಉಳಿಯಲ್ಲ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಧ್ವಂಸ ಆಯಿತೋ ಅದೇ ರೀತಿ ಹಿಂದೂ ಸಮಾಜ ಆ ಬಾಬರಿ ಮಸೀದಿ ಕೂಡ ಧ್ವಂಸ ಮಾಡ್ತೇವೆ, ಹಿಂದೂ ಸಮಾಜ ಮಾಡುತ್ತೆ. ಇದನ್ನು ಈಗಲೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಿಂದೆ ಯಾವುದೋ ಕಾಲದಲ್ಲಿ ಆ ಮುಸಲ್ಮಾನರು ಗೂಂಡಾಗಿರಿಯಿಂದ ಹಿಂದೂ ಸಮಾಜ ಸೌಮ್ಯವಾಗಿದ್ದಂಥ ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಂಡು ಅಯೋಧ್ಯೆಯಲ್ಲಿದ್ದಂಥ ಆ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಬಾಬರಿ ಮಸೀದಿ ಅಂತ ಅನ್ನೋಂಥ ಹೆಸರು ಕಟ್ಟಿದ್ರು.
ಬಾಬರ್ಗೂ ಈ ದೇಶಕ್ಕೂ ಏನು ಸಂಬಂಧ ಇಲ್ಲ. ನಾನು ಈಗಲೂ ಹೇಳ್ತೇನೆ, ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಆನಂದವಾಗಿರಬೇಕು ಅನ್ನೋದಾದರೆ ಯಾವುದಾದ್ರೂ ಮುಸಲ್ಮಾನ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಪ್ರಮುಖರಿದ್ದರೆ ಅವ್ರ ಹೆಸರಿಡಿ. ಬಾಬರಿ ಮಸೀದಿಯಿಂದ ಅಂತ ಇಟ್ಟರೆ ಖಂಡಿತ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ, ಅದನ್ನು ಧ್ವಂಸ ಮಾಡುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅಷ್ಟಕ್ಕೆ ನಿಲ್ಲಲ್ಲ, ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ತುಂಬ ಸ್ಪಷ್ಟ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಈಗಾಗಲೇ ಆಗಿದೆ, ಅದೇ ರೀತಿ ಸುಪ್ರೀಂ ಕೋರ್ಟ್ ಅನುಕೂಲ ಮಾಡಿಕೊಟ್ಟಿದೆ. ಮಥುರಾ ಮತ್ತು ಕಾಶಿನಲ್ಲೂ ಕೂಡ ಅದೇ ಒಂದು ಪರಿಸ್ಥಿತಿ ತಂದು ಅಲ್ಲೂ ಕೂಡ ಅದು ಅಭಿವೃದ್ಧಿ ಮಾಡ್ತೇವೆ ಅಂತ ಏನು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಹೇಳಿದರೆ, ಅವರ ಹೇಳಿಕೆಗೆ ನಾನು ಬೆಂಬಲ ಸೂಚಿಸ್ತಾ ಸಂಪೂರ್ಣ ನನ್ನ ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶ ಅಲ್ಲ, ವಿಶ್ವದ ಹಿಂದೂಗಳ ಪರವಾಗಿ ಅಲ್ಲಿ ಕಾಶಿ ಮತ್ತು ಮಥುರಾ ಬಗ್ಗೆಯೂ ಕೂಡ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ನಾನು ಪ್ರಾರ್ಥನೆಯನ್ನು ಮಾನ್ಯ ಯೋಗಿ ಆದಿತ್ಯನಾಥ್ ಅವ್ರಿಗೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಗೋಹತ್ಯೆ ನಿಷೇಧದ ಬಗ್ಗೆ, ದ್ವೇಷ ಭಾಷಣಗಳು ಮಾಡಿದ್ರೆ ಅದ್ರ ಬಗ್ಗೆ ಕಠಿಣ ಕ್ರಮ, ಜೈಲು ಶಿಕ್ಷೆ, ಇದೆಲ್ಲ ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತದ ಒಂದು ಪರಂಪರೆ. ಏಕೆಂತಂದರೆ ಯಾವ ಈ ಬಿಲ್ ತರ್ತಾ ಇರಲ್ಲ, ಕಾಂಗ್ರೆಸ್ ಶಾಸಕರಾಗ್ಬೋದು, ಕಾಂಗ್ರೆಸ್ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ಮನೆ ಹೆಣ್ಮಕ್ಳಿಗೆ ಕೇಳಿ ಈ ರೀತಿ ಗೋಹತ್ಯೆ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ನೂ ಕೂಡ ಬೆಂಬಲ ಕೊಡೋ ರೀತಿಯಲ್ಲಿ ನಾವು ಆ ಬಿಲ್ಲನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ. ಸರಿನಾ ಅಂತ ಕೇಳಿದ್ರೆ ಆ ಕಾಂಗ್ರೆಸ್ಸಿನ MLA, ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮನೆ ಹೆಣ್ಮಕ್ಳು ಇವ್ರ ಅನ್ನ ಹಾಕಲ್ಲ. ಭಾರತೀಯ ಸಂಸ್ಕೃತಿ ಹೆಣ್ಮಕ್ಳು ಅವರೆಲ್ಲರೂ ಕೂಡ, ಗೋವಿನ ಬಗ್ಗೆ ಗೋಮಾತೆ ಅಂತ ಕರೆಯುವಂಥ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಗೋ ಪೂಜೆ ಮಾಡೋಂಥ ಹೆಣ್ಮಕ್ಳು. ಕಾಂಗ್ರೆಸ್ಸು, BJP, JDS ಅಲ್ಲ, ಇಡೀ ಹಿಂದೂ ಸಮಾಜದ ಎಲ್ಲ ಹೆಣ್ಮಕ್ಳು ಕೂಡ ಗೌರವ ಇದೆ. ಈ ಕಾಂಗ್ರೆಸ್ಸಿನ ಕೆಲವರು ಓಟಿಗಾಸರ ಆಟ ಆಡ್ತಾ ಇರೋದು ಇವರಿಗೆ ಬರುವಂಥ ದಿನಗಳಲ್ಲಿ ಅವ್ರ ಮನೆ ಹೆಣ್ಮಕ್ಳೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಮಾತನ್ನು ನಾನು ಈ ಸಂದರ್ಭ ಹೇಳ್ತೀನಿ. ಯಾವ ಕಾರಣಕ್ಕೂ ಕೂಡ ಆ ಗೋಹತ್ಯೆ ನಿಷೇಧದ ಬಿಲ್ಲನ್ನು ತಿದ್ದುಪಡಿ ಮಾಡೋದಲ್ಲ, ಇನ್ನೂ ಬಿಗಿ ಮಾಡಿ ಯಾರು ಗೋಹತ್ಯೆ ಮಾಡ್ತಾರೆ ಅಂಥವ್ರ ಬಗ್ಗೆ ಇನ್ನೂ ಕಠಿಣ ಕ್ರಮ ತಗೋತೀವಿ ಅನ್ನೋಂಥ ಮಾತನ್ನು ಅಂತ ಬಿಲ್ ತನ್ನಿ. ಎರಡನೇದು, ಯಾವ ಕಾರಣಕ್ಕೂ ಈಗೇನು ತರಕ್ಕೆ ಹೊರಟಿಯಾರಲ್ಲ, ದ್ವೇಷದ ಭಾಷಣಗಳು, ಮಾತುಗಳು, ಇದ್ರ ಬಗ್ಗೆ 7 ವರ್ಷ ಜೈಲು, ಇಂಥದ್ದೆಲ್ಲ ಬಹಳ ಕಂಡುಬಿಟ್ಟಿದ್ದೀವಿ ನಾವು. ಇಂಥ ಗೊಡ್ಡು ಬೆದರಿಕೆಗೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗಳು ಹೆದರಲ್ಲ. ಇದು ಕಾಂಗ್ರೆಸ್ಸಿನ, ನಾನು ಅವತ್ತೇ ಹೇಳಿದೆ, ಇದು ರಾಜ್ಯದಲ್ಲಿ, ಈ ದೇಶದಲ್ಲಿ 3 ಸರ್ಕಾರಗಳು ಕಾಂಗ್ರೆಸ್ಸಿನ ಮಾತ್ರ ಉಳಿದಿದೆ. ಕಾಂಗ್ರೆಸ್ 3 ಸರ್ಕಾರ, ಹಿಮಾಚಲ ಪ್ರದೇಶವನ್ನು ಬಿಟ್ಟಿದ್ದೆ. ಹಿಮಾಚಲ ಪ್ರದೇಶ್, ಕರ್ನಾಟಕ, ತೆಲಂಗಾಣ. ಈ ಬಿಲ್ಗಳು ತಂದರೆ, ಗೋಹತ್ಯೆ ಬಗ್ಗೆ ಅವ್ರು ತರೋಂಥ ಬಿಲ್ ಇರ್ಬೋದು, ದ್ವೇಷದ ರಾಜಕಾರಣ ಮಾಡೋಂಥ ಬಿಲ್ಗಳು ತಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಆಗತ್ತೆ. ಮಹಾತ್ಮ ಗಾಂಧೀಜಿಯವ್ರ ನನಸು ಮಾಡೋದಕ್ಕೆ ಇವರು ಬೆಂಬಲ ಕೊಡುತ್ತಿದ್ದಾರೆ ಅಂತ ಭಾವನೆ ರಾಜ್ಯ ಜನಕ್ಕೂ ಬರುತ್ತೆ ಅಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಕುಮಾರಸ್ವಾಮಿ ಹಿಂದೆ ಏನು ಹೇಳಿದರೆ, ಇವಾಗೇನು ಹೇಳ್ತಿದ್ದಾರೆ, ನನಗೆ ಅದೆಲ್ಲ ಸಬ್ಜೆಕ್ಟು. ನನಗೆ ಸಬ್ಜೆಕ್ಟ್ ಏನು? ಭಗವದ್ಗೀತೆ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲ, ಅದು ನಂದು. ಕುಮಾರಸ್ವಾಮಿ ಬಗ್ಗೆ ನಾನು ಹೇಳ್ತೀನಲ್ಲ, ಹುಚ್ಚುಚ್ಚ ಮಾತಾಡಿದ್ರೆ ಅದು ಹುಚ್ಚೋದು, ಅವಾಗಿನ ಹುಚ್ಚೋದು. ಹುಚ್ಚು ಬಿಟ್ಟಿದೆ ಈಗ, ಆ ಹುಚ್ಚು ಸಿದ್ದರಾಮಯ್ಯ ಹಿಡಿದಿದೆ ಈಗ. ಇರ್ಬೋದು, ಯಾಕೆಂದ್ರೆ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಜೊತೆ ಸಂಬಂಧ ಬೆಳೆಸ್ಕೊತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸಂಪರ್ಕ ಬೆಳೆಸ್ಕೋತಾರೆ, ಅನೇಕ ಕಮ್ಯುನಿಸ್ಟರು ಬದಲಾವಣೆ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ, ಕೇರಳದೆಲ್ಲ ನೋಡ್ತಾ ಇದ್ದೀರಿ ನೀವು. ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದಂಥ ವ್ಯಕ್ತಿಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸಂಪರ್ಕ ಬೆಳೆಸ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಜೊತೆ ಸಂಪರ್ಕ ಬೆಳೆಸ್ತಾರೆ. ಅವಾಗ ಅವರಿಗೆ ಆ ಹುಚ್ಚು ಅಮಲು ಹಿಡಿದಿತ್ತು. ರಾಷ್ಟ್ರದ್ರೋಹದ ಬಗ್ಗೆ ಇರ್ಬೋದು ಅಥವಾ ಎಡಪಂಥೀಯ ವಿಚಾರಗಳ ಬಗ್ಗೆ ಇರ್ಬೋದು. ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ವಿಚಾರದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು ತಿದ್ಕೋಬೇಕು ಅನ್ನೋಂಥ ಭಾವನೆ ಅನೇಕ ವ್ಯಕ್ತಿಗಳು ಬರ್ತಾರೆ. ತುಂಬ ಸಂತೋಷ. ನಾನು ಅದಕ್ಕೆ ಹೇಳ್ದಲ್ಲ, ಇಷ್ಟು ಕೀಳಮಟ್ಟದ ಮುಖ್ಯಮಂತ್ರಿ ನಿಮಗೆ ಗೊತ್ತಿರ್ಬೋದು. ಯಾವಾಗ ಈ ಮೂಡಾ ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯನವರ ಶ್ರೀಮತಿಯವ್ರ ಬಗ್ಗೆ ಕೇಸ್ ಬೀಳುತ್ತೆ ಅಂತಂದಾಗ ನಂಗೆ ತುಂಬ ನೋವಾಗಿತ್ತು. ಆ ತಾಯಿಗೆ ಏನು ತೊಂದರೆ ಆಗುತ್ತೋ ಅಂತ ಭಯ ವ್ಯಕ್ತಪಡಿಸಿದ್ದೆ ನಾನು. ಯಾಕೆ ಅಂತಂದರೆ, ಭಾರತೀಯ ಹೆಣ್ಮಕ್ಳಿಗೆ ಇಡೀ ಪ್ರಪಂಚದಲ್ಲಿ ಅದನ್ನು ಭೋಗದ ವಸ್ತು ಅಂತ ಕರಿಬೋದು.
ಮಕ್ಕಳ ಅಡಿಗೆ ಅಂತ ಕರಿಬೋದು. ಆದರೆ ತಾಯಿ ಅಂತ ಹೆಣ್ಮಕ್ಳು ಕರೆಯುವಂಥ ದೇಶ ಭಾರತ ಮಾತ್ರ. ಇದು ಕೇವಲ ನಾನು ಕಾಂಗ್ರೆಸ್ನವ್ರಿಗೆ ಟೀಕೆ ಮಾಡಲ್ಲ, ಎಲ್ಲ ಅನೇಕರು ಕಾಂಗ್ರೆಸ್ನವರು ಕೂಡ ಹೆಣ್ಣನ್ನು ತಾಯಿ ಅಂತಲೇ ಕರೆಯೋದು. ಆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಪದಗಳು, ಈ ಕೆಟ್ಟ ಬುದ್ಧಿ ಕೊನೆಗಾಲದಲ್ಲಿ ಬರ್ತಿದೆ ನನಗಂತೂ ಅರ್ಥ ಆಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಈಗ ಭಗವದ್ಗೀತೆ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದೀನಿ. ಇದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಕೂಡ ಅವ್ರು ಮಾಡಿರೋದು, ಅವಳು ಅಂತ ಹೇಳಿದಾರಲ್ಲ ಪದಗಳು ನಾನು ನೋಡಿದೆ. ನಾನು ಅದು ಪ್ರಸ್ತಾಪ ಮಾಡಬಾರ್ದು ಅಂತಿದ್ದೆ, ಅದನ್ನು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ. ದೇಶದ ಜನ ಮುಖ್ಯಮಂತ್ರಿ ಆದ ಕರ್ನಾಟಕ ರಾಜ್ಯದ ಮರ್ಯಾದೆ ಉಳಿಸಿ ಕ್ಷಮೆ ಕೇಳ್ರೆ ಏನು ನೀವು ತಪ್ಪಾಗ್ಲಿಕ್ಕಿಲ್ಲ. ಅಕಸ್ಮಾತ್ ಈ ರೀತಿ ಭಗವದ್ಗೀತೆ ಬಗ್ಗೆ ಮಾತಾಡಿದ್ದಕ್ಕೆ, ಭಾರತೀಯ ಹೆಣ್ಮಗಳ ಬಗ್ಗೆ ಅವಳು ಇವಳು ಅಂತ ಏಕವಚನ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿದ್ರೆ ಇನ್ನು ಒಂದಿನ ಎರಡು ದಿನ ನೀವು ಮುಖ್ಯಮಂತ್ರಿ ಮುಂದುವರಿಬೋದೇನೋ, ಒಂದಿನ ಎರಡು ದಿನ. ಇಲ್ಲ ಅಂತಂದ್ರೆ ಬಹಳ ಬೇಗ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀರಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಫಸ್ಟ್ ಜೈಲಿಗೆ ಹೋಗ್ತಾರೆ. ಯಾಕೆಂದ್ರೆ ದ್ವೇಷ ಭಾಷಣ ಮಾಡೋದು ಅವರೇ ಮುಸಲ್ಮಾನರ ಪರವಾಗಿ. ಆ ಬಿಲ್ ಇದ್ದರೆ ಇನ್ನೇನು ಯಾವ ಸರ್ಕಾರ ಬಿದ್ದೋಗುತ್ತೋ ಗೊತ್ತಿಲ್ಲ. ಯಾವತ್ತಾರು ಚುನಾವಣೆ ಬರಲೇಬೇಕು. ಬಂದಾಗ ಆ ಬಿಲ್ ಹಂಗೆ ಇರುತ್ತೆ. ಇವರಿಗೆ ಮತ್ತೆ ಮುಸಲ್ಮಾನರು ಓಟ್ ಬೇಕು ಅಂತ ಒದ್ದಾಡ್ತಾರೆ. ತಕ್ಷಣ ಜೈಲಿಗೆ ಹೋಗೋದು ಅವರೇ ಇಬ್ಬರು ಫಸ್ಟ್. ಹೊಸ ಸರ್ಕಾರ ಬರುತ್ತೆ, ಅವ್ರು ಒಳಗಾಗ್ತಾರೆ. ಅನುಮಾನ ಬೇಡ, ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆಂದರೆ ದಿನೇ 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 ದೇಶ ಗಮನಿಸಿ, ರಾಷ್ಟ್ರೀಯತೆ ವಿಚಾರಕ್ಕೆ ದೇಶ ಜನ ಬೆಂಬಲ ಕೊಡ್ತಿದ್ದಾರೆ. ಹಾಗಾಗಿ ಇವರು ಅರ್ಥ ಮಾಡ್ಕೋಬೇಕು. ಇನ್ನು ಮುಸಲ್ಮಾನರು ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ NDA ಹೆಚ್ಚು ಬೆಂಬಲ ಕೊಟ್ಟರು. ಬಹಳ ದಡ್ಡರು, ಬಹಳ ವರ್ಷ ಮುಸಲ್ಮಾನರ ಕ್ರಿಶ್ಚಿಯನ್ ಇರಲ್ಲ, ಅವರಲ್ಲಿ ಬಹಳ ಜನ ಬುದ್ಧಿವಂತರು ಇದ್ದಾರೆ. ಮುಸಲ್ಮಾನರಿಗೆ ಯಾಕೆ ಓಟ್ ಕಾಂಗ್ರೆಸ್ಗೆ ಕೊಡ್ತಿದ್ರು ಅಂದರೆ, ಕಾಂಗ್ರೆಸ್ಗೆ ಕೊಡುವಂಥ ಓಟ್ ಅಲ್ಲ ಅದು, BJP ಸೋಲಿಸ್ಬೇಕು. ಈ ದಿಕ್ಕಲ್ಲಿ ಪ್ರಯತ್ನ ನಡೀತು. ಆದರೆ ಇವತ್ತು ನರೇಂದ್ರ ಮೋದಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ, ಮುಸಲ್ಮಾನ್ ದೇಶ ಇರ್ಬೋದು, ಕ್ರಿಶ್ಚಿಯನ್ ದೇಶ ಇರ್ಬೋದು, ಆ ದೇಶಗಳಲ್ಲಿ ಅವರ ಮನಸ್ಸನ್ನು ಗೆದ್ದ ನಂತರ ಹೌದಪ್ಪ ಮೋದಿ ಬೇಕು, ಭಾರತೀಯ ಜನತಾ ಪಾರ್ಟಿ ಬೇಕು, ಹಿಂದುತ್ವವನ್ನು ಬೆಂಬಲಿಸಬೇಕು, ಈ ರಾಷ್ಟ್ರೀಯತೆ ಬೆಂಬಲಿಸಬೇಕು, ಈ ಭಾವನೆ ಮುಸಲ್ಮಾನರಲ್ಲೂ ಕ್ರಿಶ್ಚಿಯನ್ರು ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ನಿಧಾನಕ್ಕೆ ನಿರ್ನಾಮ ಆಗ್ತಾ ಹೋಗ್ತಾ ಇದೆ. ಯಾರ್ದು? ಟ್ರಂಪ್ ಎಷ್ಟು ಸರಿ ಎಷ್ಟು ಮಾತು ಹೇಳಿದಾನೆ? ಒಂದು ಮಾತು ಹೇಳಿದ್ರೆ ಗೆಲ್ಬೋದಿತ್ತು. ಒಂದ್ಸರಿ ಅಂದ ಈ ಯುದ್ಧ ನಿಲ್ಸಕ್ಕೆ ನಾನೇ ಕಾರಣ ಅಂತ, ಇನ್ನೊಂದ್ಸರಿ ಅಂದ ನಾನು ಅಲ್ಲ ಅಂತ, ಈಗ ಮತ್ತೆ ನಾನೇ ಅಂತೇನೆ. ಅವ್ನು ಮನಸ್ಸು ತಗೊಂಡು ಏನು ಮಾಡ್ಬೇಕು? ಹುಚ್ಚು ಅಂತ ಅದಕ್ಕೆ ಹೇಳಿದ್ದು ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಹೊತ್ತು ಹೇಳಂತ ಈ ಟ್ರಂಪ್ ಅಂತವರಿಗೆ ಹುಚ್ಚಾಸ್ಪತ್ರೆ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಅಂತ ಡಾಕ್ಟರ್ ಮೋದಿ ಅಲ್ಲ, ರಷ್ಯಾದಂಥವ್ರೆ ಬಂದ್ರೀಗ. ಮೋದಿ ಏನು ಅನ್ನೋದನ್ನ ನಿನ್ನೆ ನಾನು ನಮ್ಮ ಶಿವಗಂಗಾ ಯೋಗ ಕೇಂದ್ರದ ಗುರುಗಳು ರುದ್ರಾರಾಧ್ಯರು ಅವರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟರು ಯೋಗದ್ದು. ನನಗೆ ಭಾಳ ಒತ್ತಾಯ ಮಾಡಿದ್ರು, ನಾನು ಹೋಗಿದ್ದೆ. ತುಂಬ ಸಂತೋಷ ಆಯಿತು. ಪ್ರಪಂಚದ 64 ರಾಷ್ಟ್ರಗಳಲ್ಲಿ ಯೋಗ ನಡೀತಿದೆಯಲ್ಲ, ಅವರೆಲ್ಲರೂ ಬಂದರು, ಮೋದಿ ನೆನೆಸ್ಕೊಂಡ್ರು. ಇದು ಈ ದೇಶದ ಮಹತ್ವ, ಭಾರತೀಯ ಸಂಸ್ಕೃತಿ ಮಹತ್ವ. ಹಾಗಾಗಿ ಅಲ್ಲೊಬ್ಬ ಟ್ರಂಪು, ಇಲ್ಲೊಬ್ಬ ಸಿದ್ದರಾಮಯ್ಯ ಇಂಥವ್ರನ್ನೇ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಈ ಸಂಸ್ಕೃತಿ ಯಾರ್ಯಾರು ನಿಜಕ್ಕೂ ಕೂಡ ಪ್ರಪಂಚದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಣ್ಣ ತಮ್ಮಂದರಂಗೆ ಬದುಕಬೇಕು, ಬಾಳಬೇಕು ಅಂತ ಇಷ್ಟಪಡ್ತಾರೋ ಅಂಥವರಿಗೆ ಈ ದೇಶ, ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಒಪ್ಪತ್ತೆ.